ಅಲ್ಲ ರೀ, ಇಷ್ಟೆಲ್ಲ ಆದ್ರೂ ನೀವು ಇನ್ನೂ ಬುದ್ಧಿ ಕಲ್ತಿಲ್ಲ ಅಂದ್ರೆ ಮೇಸ್ತ್ರಿ, ಇನ್ನು ಯಾವಾಗ ನೀವೆಲ್ಲ ಬದಲಾಯಿಸ್ಕೊಳ್ಳೋದು? ಇಲ್ಲ ಸರ್, ಹಿಂದಕ್ಕೆ ಓಪನ್ ಮಾಡ್ಕೊಂತೀವಿ ರೀ ಮೇಸ್ತ್ರಿ ನೋಡಿ, ದಯವಿಟ್ಟು ಇದೊಂದು ಹೇಳ್ತೀನಿ. ನಿಮ್ಮ ಹೆಸರೇನು? ಸೈಯದ್ ಸರ್. ಸೈಯದ್ ಸಾಹೇಬ್ರೆ, ಮೊನ್ನೆ ಮಾತಾಡಿದ್ರೆ ಗೊತ್ತು ತಾನೆ? ಹಾಂ, ಅಲ್ಲ ರೀ, ನಾವು ಹಿಂದೆ ಓಪನ್ ಮಾಡ್ಕೊತೀವಿ, ಮುಂದೆ ಓಪನ್ ಮಾಡ್ಕೊತೀವಿ, ಜಂಪ್ ತೆಗ್ದಿರ್ತೀವಿ ಅಂತೀರಾ. ಹೆಂಗ್ರಿ ಬರುತ್ತೆ ಕರೆಂಟ್? ಮತ್ತೆ ಏನು ಉದ್ಭವ ಆಗ್ಬಿಡ್ತದೆ ಸೆಂಟ್ರಲ್ ಲೈನಲ್ಲಿ? ಇಲ್ಲ ಮತ್ತೆ ಪ್ರತಿ ಆಕ್ಸಿಡೆಂಟಲ್ಲೂ ಇದೇ ಕಥೆ ಹೇಳ್ತೀರಪ್ಪ. ಎಲ್ಲ ಸೇಫ್ಟಿ ಮಾಡ್ಕೊಂಡಿದ್ವಿ ಆದರೂ ಕರೆಂಟ್ ಹೆಂಗೆ ಬಂತ ಗೊತ್ತಿಲ್ಲ. ಇಲ್ಲ ಸರ್, ಕರೆಕ್ಟಾಗಿ ಎಲ್ಸಿಗಳು ತಗೊಂಡು ಹಿಂದ್ಗಡೆ. ಬೇಡ ಸ್ವಾಮಿ, ದಯವಿಟ್ಟು ಈ ತಪ್ಪು ಮಾಡಕ್ಕೆ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಮಾಡ್ಕೊಂಡು. ಹಾಂ, ನೀವು ಏನ್ರಪ್ಪ ನೀವೆಲ್ಲ ಸೀನಿಯರ್ಸ್ಗಳಾಗಿ ಇನ್ನೂ ತಪ್ಪುಗಳು ಮಾಡ್ತೀರಲ್ಲ. ಇಲ್ಲ ಮಾಡ್ಕೊಂಡು. ಏನೋ ನೋಡ್ರಿ, ನಿಮ್ಮ ಇಷ್ಟ. ಇವಾಗ ಬಂದವನ ಅಣ್ಣ ಇಲ್ಲಿ, ಇವಾಗ ಇನ್ನೇನು ಬಿಟ್ಟರೆ ಹತ್ತಾನೆ ಕಮ್ಮನ್. ಇವಾಗ ಇಲ್ಲ ಮಾಡ್ಕೊಂಡು. ಯಾವಾಗ ಮಾಡ್ಕೊತೀರಾ? ಸೇಫ್ಟಾಗಿ ಹೇಳ್ಕೊಂಡು ಮಾಡ್ಕೊಳ್ಳಿ. ಪ್ರತಿ ಸಾರಿ ನೀವು ಹೆಲ್ಮೆಟ್ ಇಲ್ರಿ ನಿಮ್ಮದು? ಏನೈತೆ? ಎಲ್ಲೈತೆ ಹೆಲ್ಮೆಟು? ಎಲ್ಲಿಟ್ಟಿದ್ದೀರಾ? ನೋಡ್ರಿ, ಹೆಲ್ಮೆಟು ಹಾಕೊಂಬಂದಿಲ್ಲ ಇವರು. ಕೊಟ್ಟಿದ್ದಾರಲ್ವ ಹೆಲ್ಮೆಟ್ ನಿಮಗೆ? ಮತ್ತೆ ಏನು ಮಾಡೋದಕ್ಕೆ? ಅದು ಗಾಡೀಲಿ ಹಾಕೊಂಡು ಸುತ್ತೋದಕ್ಕೆ ನಿಮಗೆ? ಹಾಕ್ಯಂಡು ಕೆಲಸ ಮಾಡೋ. ಮೇಲಿಂದ ಕೆಳಗಡೆ ಬಿದ್ದರೆ ಏನ್ರಿ ಮಾಡ್ತೀರಿ? ಹೆಲ್ಮೆಟ್ ಇಲ್ಲದಂಗೆ ತಲೆಗೇಟಾಗಲ್ವಾ? ಏನ್ರಪ್ಪ ನೀವೆಲ್ಲ? ಎಷ್ಟು ವರ್ಷ ಸರ್ವೀಸು? 18 ವರ್ಷ ಸರ್ವೀಸಲ್ಲಿ ಏನ್ರಿ ಮಾಡಿದ್ರಿ? ಇದೇನ್ರಿ ಮಾಡಿರೋದು ನೀವು? ಗೊತ್ತಾಗಲ್ವೇನ್ರಿ? 18 ವರ್ಷ ಸರ್ವೀಸಲ್ಲಿ ಎಷ್ಟು ಸಾವುಗಳು ನೋಡಿದಿರಿ? ನಾವು ಹೇಳೋದು ಒಳ್ಳೇದಕ್ಕೆ, ಬಟ್ ನೀವು ಮಾಡ್ಕೊಳ್ಳಲ್ವಲ್ಲ. ಇಲ್ಲ ಒಳ್ಳೇದಕ್ಕೆ ಸಹ ಹೇಳೋದು. ಹೌದು ಸ್ವಾಮಿ, ನಾವು ಹೇಳ್ತಿರೋದು ಒಳ್ಳೇದಕ್ಕೆ, ಬಟ್ ಆಗಿರೋದೇನು ಒಳ್ಳೇದಾಗಬೇಕಲ್ಲ. ಒಳ್ಳೇದಕ್ಕೆ ಹೇಳಿದ್ಮೇಲೆ ಎಲ್ಲಾಗ್ತದೆ ಮತ್ತೆ? ಇಲ್ಲ ಹಾಕಿ ಕೆಲಸ ಮಾಡಿ. ಇನ್ಮೇಲಿಂದ ಕಂಪಲ್ಸರಿ ಹೆಲ್ಮೆಟ್ ಹಾಕಿರ್ಬೇಕು. ಮೇಸ್ತ್ರಿ, ನಿಮ್ಮ ಜವಾಬ್ದಾರಿ ಇದು. ಅವ್ರು ವಿತೌಟ್ ಹೆಲ್ಮೆಟು, ವಿತೌಟ್ ಅರ್ಥರಾಡ್ ಎಲ್ಲರೂ ಕೆಲಸ ಮಾಡಿದ್ರೆ ನಾನು ದೇವರನ್ನ ಹೇಳ್ತೀನಿ, MDಗೆ ನಿಮ್ಮದೇ ಕೊಡೋದು ಫಸ್ಟ್ ಕಂಪ್ಲೇಂಟು. ಇಲ್ಲ ಸಾಕು ಮಾಡ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿಲ್ಲ, MDಗೆ ನಿಮ್ಮ ಮೇಲೇ ಕಂಪ್ಲೇಂಟ್ ಕೊಡೋದು ನಾನು. ಅವರು ಮೇಸ್ತ್ರಿನ ಸರ್, ಯಾರಾದರೂ ಆಗಿರಲಿ, ಅವ್ರು ಮೇಸ್ತ್ರಿ ಆಗಿರಲಿ, ALM ಆಗಿರಲಿ, JLM ಆಗಿರಲಿ, ಪ್ರಾಣ ಅಂತೂ ಎಲ್ಲರದು ಒಂದೇನಾ ಅಲ್ವಾ? ಮತ್ತೆ ಅದನ್ನು ಕಾಪಾಡ್ಕೊಂಡು ಕೆಲಸ ಮಾಡ್ಬೇಕಲ್ಲ ನೀವು. ಅಲ್ಲ ರೀ, ಒಬ್ಬೊಬ್ಬ 18 ವರ್ಷದ ಒಬ್ಬ ಪವರ್ ಮ್ಯಾನು ತೀರಿ ಹೋಗ್ಬಿಟ್ರೆ ಈ ಥರ ಕರೆಂಟಲ್ಲಿ, ಇನ್ನೊಬ್ಬ 18 ವರ್ಷದ ಅನುಭವ ಇರುವಂಥ ಪವರ್ ಮ್ಯಾನ್ ಎಲ್ಲಿಂದ ತರ್ತೀರಿ? ತರಕ್ಕಾಗುತ್ತಾ? ಮತ್ತೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಪ್ರತಿದಿನ ಹೇಳ್ತಾ ಇದ್ದೀನಿ, ಪ್ರತಿದಿನ ನೀವು ಸೇಫ್ಟಿ ಬಳಸಲೇಬೇಕು, ಆಯ್ತಾ? ನೀವೇನೋ ಇವಾಗ ನಾನು ಬಂದಿದ್ದೀನಿ ಹೂ ಅನ್ನೋದಲ್ಲ ಮೇಸ್ತ್ರಿ, ಇದು ನಿಮ್ಮ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಹಾಂ, 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 ನಾನು ಹೊಲ ಉಳುಮೆ ಮಾಡಬೇಕು, ನನಗೆ ಇದು ಕ್ಲಿಯರ್ ಮಾಡ್ಕೊಡಿ ಅಂತ ಕೇಳಿದ್ದೆ ನಾನು. ಅವಾಗ ಇದೆಲ್ಲ ಸೇರ್ಕೊಂಡು ಏನ್ ಮಾಡಿದ್ರು, ಇದು ಗಲಾಟೆ ನಿಲ್ಗೂ ಇಲ್ಲ, ನಾವು ಮೇನ್ ಲೈನಿಂದ ತಪ್ಪಿಸ್ತೀವಿ ಅಂತ ಹೇಳಿದ್ರು. ಆಯ್ತು ಸರ್, ನನಗೆ ಕರೆಂಟ್ ಇಲ್ದಂಗೆ ಮಾಡಿ ಅನಿವಾರ್ಯ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಲೆ ಮೇಲೆ ಬರುತ್ತೆ, ಹೊಲ ಮನೆ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ ನಾನು. ಅವಾಗ ಇವ್ರೇನ್ ಹೇಳಿದ್ರು, ಸರಿ ಆಯ್ತು 4 ಜನ ಕೇಳ್ತೀನಿ ಅಂದ್ರೆ. ಈಗ ಈ ಕಡೆ ಅಕ್ಕಪಕ್ಕದವ್ರು ಏನ್ ಹೇಳ್ತಾರೆ, ನಾವು ಮುಂದಕ್ಕೆ ಅಂದ್ರೆ ಇನ್ನು ಮಕ್ಕಳ ಕಾಲಕ್ಕೆ ಏನಾದ್ರೂ ನಾವು ಕರೆಂಟ್ ಹಿಡ್ಕೋಬೇಕಂದ್ರೆ ಬೇಕಾಗುತ್ತೆ, ಹಂಗಾಗಿ ಮಾಡಿರ್ತಕ್ಕಂಥ ಸರಿ ತೆಗಿಬೇಕು ಅಂತ ಅಂದ್ಮೇಲೆ ಅದನ್ನ ತಂದ್ಬಿಟ್ಟು ಹೊಸ ಕಂಬಗಳು ಹಾಕಿ. ಯಾಕೆಂದ್ರೆ ಅದು ಈಗಾಗಲೇ 30 ವರ್ಷದ ಕಂಬಗಳಲ್ಲಿರೋದು, 30 ವರ್ಷದ ಕಂಬಗಳಿರೋದು. ಹೊಸ ಕಂಬಗಳು ಹಾಕಿ ನೀವು ಈಗ ಹೊಲದಲ್ಲ ಇದ್ದಲ್ಲ, ಯಾವ್ದಾದ್ರು ಬದುಕು ಹಾಕ್ಬಿಡಿ, ಒಂದು ಸೈಡ್ಗೆ ಹಾಕ್ರಿ, ನಮಗೂ ಒಂದು ಅನುಕೂಲ ಆಗುತ್ತೆ, ಹೊಸ ಕಂಬ ಹಾಕ್ದಂಗೆ ಆಗುತ್ತೆ ಅಂತ ಹೇಳಿದ್ ನಾನು. ಸಾಹೇಬ್ರು ಬರ್ರಿ ಹೇಳ್ತೀವಿ ಅಂತ ಅಂದ್ರು. ಇವಾಗ ನೋಡಿ ಗೌಡ್ರೆ, ನಾನೊಂದು ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಹೊಲದಲ್ಲಿ ಐತೆ ಅನ್ನೋದೊಂದು ಬಿಟ್ರೆ, ನಾನು ಅದರಿಂದ ಕರೆಂಟ್ ಹೇಳ್ಕೊಂಡಿಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಕರೆಂಟ್ ಹೇಳ್ಕೊಂಡಿಲ್ಲ ಅದ್ರಲ್ಲಿ. ಯಾವ ಹೊಲದಲ್ಲಿ ನನ್ನ ಬೋರು ಇಲ್ಲ, ನನ್ನ DC ಇಲ್ಲ, ನಾನು ಕರೆಂಟ್ ಹೇಳ್ಕೊಂಡಿಲ್ಲ, ನಾನು ವೈರು ಹೇಳ್ಕೊಂಡಿಲ್ಲ. ನಾನು ಅದರಲ್ಲಿ ಬುದ್ಧಿ 8 ವರ್ಷ ಆಯ್ತು ನಾನು ಕೈ ಬಿಟ್ಟದ್ರೆ. ಈಗಲೇ ಕಿತ್ಕೊಳ್ಳೋದ್ರೆ ನನ್ನ ಅಬ್ಜೆಕ್ಷನ್ ಇಲ್ಲ. ನೋಡ್ರೆ, ಒಂದು ಮಾತು ಹೇಳ್ತೀನಿ ಕೇಳಿ. ಕರೆಂಟು ಎಲ್ಲರಿಗೂ ಬೇಕು, ಲೈನು ಡಿಸ್ಮೆಂಟಲ್ ಮಾಡಂಗಿಲ್ಲ ಸರ್. ಇರಿ ಒಂದು ನಿಮಿಷ. ಇವಾಗ ಕರೆಂಟು ಎಲ್ಲರಿಗೂ ಬೇಕು, ನಿಮಗೆ ನಾಳೆ ದಿನ ಬೇಕಾಗ್ಬೋದಲ್ಲ? ಅಲ್ಲಲ್ಲ ಬೇಕು. ಇಲ್ಲ, ಕೇಳಿ 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 ಕೇಳಿ. ಇವಾಗ ನಾಳೆ ದಿನ ನಿಮಗೂ ಕರೆಂಟ್ ಬೇಕಾಗ್ಬೋದು, ಮುಂದಿನವ್ರಿಗೆ ನಿಮ್ಮ ಥರನೇ ಅವರು ರೈತರು ಇರ್ತಾರೆ, ಅವ್ರಿಗೂ ಆಯ್ತು. ನಾನು ಹೇಳೋದೇನಂದ್ರೆ, ಎಲ್ಲರೂ ಸೇರ್ಕೊಂಡು ನಿಮ್ಮ ಜೀವಗಳು ಕಾಪಾಡ್ಕೊಳ್ಳಿ ಸರ್. ಅದಕ್ಕೆ ನಾನೀಗ ಅದನ್ನ ಮಾಡ್ಕೋಬೇಕಂದ್ರೆ, ಈಗ ಬೇಕಾದ್ರೆ ದುಡ್ಡು ಬೇಕಾದ್ರೆ ಈಗ 4 ಜನ ಪಕ್ಕದವರೆಲ್ಲ ಹೊಲಗಳು ಸೇರ್ಕೊಂಡು ಕಂಬಾಗ ದುಡ್ಡು ಬೇಕಾದ್ರೆ ಕೊಡ್ತೀವಿ, ಅಥವಾ ಗೌರ್ಮೆಂಟ್ ಇಂದ ಹಾಕ್ತಾರೆ, ಹಾಕ್ಲಿ. ಗೈ ಹಾಕಿ ಟೈಟ್ ಮಾಡ್ತಾರೆ ಅಂದ್ರೆ ನಮ್ಗೆ ಇನ್ನೂ ಒಳ್ಳೇದು, ಮಾಡ್ಲಿ, ಅಬ್ಜೆಕ್ಷನ್ ಇಲ್ಲ. ಆಯ್ತು, ಇವಾಗ ಮಾತಾಡ್ಬಿಟ್ಟು ಆದಷ್ಟು ಬೇಗ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ? ಇದು ತಪ್ಪಿದು.
ನೀವು ಯಾರ ಹತ್ರ ಆದ್ರೂ ಮಾತಾಡಿ, ಇವ್ರ ಹತ್ರನೇ ಮಾತಾಡಿ. ಎಸ್ಒಗೂ ನಾನು ಫೋನ್ ಮಾಡಿ ಹೇಳ್ತೀನಿ. ಇನ್ಫಾರ್ಮ್ ಮಾಡಿದ್ದೀನಿ ನೀವು ಯಾರು ಹೇಳಿ ಮಾತಾಡ್ತಾ ಇರೋದು? ಸರ್ ನಮ್ಮದು ಯಾರು? ಹೌದೌದು ಸರ್, ನಿಮ್ಮವಾಣಿ ಅಂತ ಯೂಟ್ಯೂಬ್ ಚಾನಲ್ ಇದೆ ನಮ್ಮದೊಂದು. ಓಕೆ ಓಕೆ ಓಕೆ, ನೀವು ಯೂಟ್ಯೂಬ್ ಚಾನಲ್? ಹೌದು ಅವ್ರು ಮಾತಾಡ್ತಿರೋದು. ನೋಡಿ ಆ್ಯಕ್ಚುಲಿ ಏನಾಗುತ್ತೆ, ಪ್ರತಿ ವರ್ಷ ಕನಿಷ್ಠ ಅಂದರೂ 8 ರಿಂದ 10 ಸಾವಿರ ಜನ ಈ ರೀತಿಯಾಗಿ ಲೈನ್ ಆಕ್ಸಿಡೆಂಟ್ಸು, ಲೈನ್ ಇದರಲ್ಲಿ ಸತ್ತೋಗ್ತಾ ಇದ್ದಾರೆ. ಸಮಸ್ಯೆ ಇನ್ನೊಂದು, ಅಲ್ಲಿ ಲೈನ್ ಇವಾಗ ಬೆಂಡ್ ಆಗಿತ್ತಲ್ಲ, ಅದ್ರ ಪಕ್ಕದಲ್ಲಿ ಅಕ್ಕಿ ಗಿಡ ಇಟ್ಟಿದ್ದೀನಿ ಸ್ವಲ್ಪ. ಓಕೆ, ಅಲ್ಲಿ ಕಾಣುತ್ತೆ ನಿಮ್ಗೆ ದೊಡ್ಡ ಪಕ್ಕದಲ್ಲಿ ಅಕ್ಕಿ ಗಿಡ ಇರೋದು. ಹೌದು ಇನ್ನೊಂದು 5-6 ವರ್ಷ ಕಳೆದ್ರೆ ಆ ಅಕ್ಕಿ ಗಿಡ ದೊಡ್ಡದಾದ್ಮೇಲೆ ಲೈನ್ ಟಚ್ ಆಗುತ್ತೆ. ಹೌದು. ಸೈಡಲ್ಲಿ ರೋಡ್ ಸೈಡಲ್ಲಿ ಆದ್ರೂ ಕೊಡಿ, ಅಥವಾ ಬದು ಮುಖಾಂತರ ಸೈಡಲ್ಲಿ ಅಂದ್ರೆ ಹೊರಗಡೆ ಅವ್ರದ್ದು ಒಂದು ಕ್ಲೋಸ್ ಆಗಿರುತ್ತೆ, ಒಂದು ಬಾರ್ಡರ್ ಇರುತ್ತೆ, ಆ ಬಾರ್ಡರ್ ಮುಖಾಂತರ ಹಾಕ್ಬೇಕು. ಹೌದು ಸೆಂಟ್ರ್ ಅಲ್ಲಿ ಹಾಕೊಂಡಾದ್ರೆ ಮುಂದೆ ಅಕ್ಕಿ ಗಿಡ ದೊಡ್ಡವಾದ ಟಚ್ ಆದ್ರೆ ಹೌದು ಕರೆಕ್ಟ್ ಮುಂದಕ್ಕೆ ಪಾಸ್ ಆಗಲ್ಲ, ಅಲ್ಲಲ್ಲೇ ಅರ್ಪಿಂಗ್ ಬರಕ್ ಶುರು ಆಗ್ತವೆ. ಆಯ್ತು ಸರಿ ಗೌಡ್ರೆ, ಇವಾಗ ಒಂದು ಕೆಲಸ ಮಾಡಿ, ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಪ್ರಾಬ್ಲಮ್ ಇದೆ ನೋಡಿ ಅಂತ. ಓಕೆನಾ? ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಸರ್, ನಾವು ಹೇಳೋದಷ್ಟೇ. ಮಾಡ್ಕೊಂಡ್ರೆ ನಮಗೂ ಒಳ್ಳೇದು, ಹೌದು ಬಂದವ್ರಿಗೂ ಒಳ್ಳೇದು. ಅನಿವಾರ್ಯ ಗೊತ್ತಿಲ್ಲದೆ ಈಗ ಹೌದು, ಖಂಡಿತ. ಓಕೆನಾ? ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ. ಇವ್ರಿಗೆ ಫೋನ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ, ಯಾವುದೋ ಟ್ರಬಲ್ ಇದೆ. ಮಾಡ್ಕೊಳ್ಳಿ ಸರ್, ನಾನೇ ಹೋಗಿ ಹೇಳ್ತೀನಿ. ಹಿರಿಯೂರು ತಾಲೂಕಿನ ಏನು ದಸೋಡಿ ಪಿಲ್ಲಾಲಿ ಅನ್ನೋ ಒಂದು ಗ್ರಾಮದ ರಸ್ತೆಯಲ್ಲಿ ಇದ್ದೀವಿ ಇವತ್ತು. ಇಲ್ಲೊಂದು ತೋಟ ನೋಡಿದ್ವಿ. ಒಬ್ಬ ಗೌಡ್ರು, ಏನು ಗೌಡ್ರು ಅವರು? ಶಾಮಣ್ಣ ಗೌಡ್ರು ಅನ್ನುವ ಒಬ್ಬರು ಜಮೀನು. ನಿಮ್ಗೆ ಹಿಂದೆ ಕಾಣಿಸ್ತಾ ಇರ್ಬೋದು ನೋಡಿ, ಲೈನು ಕೈಗೆ ಸಿಗುತ್ತೆ ಆರಾಮಾಗಿ. ಸುಮ್ಮನೆ ನಿಂತ್ಕೊಂಡ್ರು, ಒಂದು ಚಿಕ್ಕ ಹುಡುಗ ನಿಂತ್ಕೊಂಡ್ರು ಆ ಲೈನ್ ಆರಾಮಾಗಿ ಸಿಗುತ್ತೆ. ಎರಡು ಸೈಡು ಸೆಕೆಂಡ್ರಿ ಕ್ರಾಸ್ ಆಗಿದೆ, ಎರಡೂ ಸೈಡು ಸಿಗುತ್ತೆ. ಅಲ್ಲಿ ಪೋಲ್ ಬೆಂಡ್ ಆಗಿದೆ, ಸ್ಯಾಗ್ ಬಂದಿದೆ. ಈ ಥರ ಆದಾಗ ಖಂಡಿತವಾಗ್ಲೂ ರಾತ್ರಿ ಹೊತ್ತು, ಹಗಲೊತ್ತು, ಇನ್ನೊಂದು ಮತ್ತೊಂದು ದನ ಕರುಗಳು ಓಡಾಡ್ತಾ ಇರ್ತವೆ. ಅಲ್ಲಿ ಆಕ್ಸಿಡೆಂಟ್ ಆದರೆ ಖಂಡಿತವಾಗ್ಲೂ ಸಾವು ಕಟ್ಟಿಟ್ಟ ಬುತ್ತಿ. ನೋವಾಗಲ್ಲ, ಸಾವೇ ಆಗುತ್ತೆ. ಏನ್ರಿ ಸಾಹೇಬ್ರೆ, ಕರೆಕ್ಟಾ? ಹಾಂ, ಏನಾಗಿದೆ ಇದು? ಅದು ಹಳೆ ಲೈನ್ ಇತ್ತು, ಕಟ್ ಮಾಡಿದ್ವಿ ಸರ್. ಈಗ ಅದು ಲೈನ್ನ ನಾವು ಡಿಸ್ಮೆಂಟಲ್ ಮಾಡಂಗಿಲ್ಲ, ಅದು ಹಂಗೆ ಬಿಡಬೇಕು. ಆ ಗೈ ಕಟ್ ಮಾಡಿದಾರಲ್ಲ, ಹಾಗಾಗಿ ಬಗ್ಗೆ ಅಲ್ಲ, ಗೈ ಕಟ್ ಅವ್ರು ಮಾಡಿದಾರೆ ಅಂದ್ಮೇಲೆ ನೀವು ಸರಿ ಮಾಡ್ಬೇಕಲ್ಲ ಸ್ವಾಮಿ. ಲೈನ್ ನಿಮ್ದಲ್ಲ ಅದು. ಹೌದು ಸರ್. ಇವಾಗ ರೈತರಿಗೆ ಆಗಿರ್ಲಿ ಅದು ಲೈನು ಇವಾಗ ನಾಳೆ ದಿನ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರೋದ್ರೆ ಕಾಂಪನ್ಸೇಷನ್ ಯಾರು ಕೊಡೋದು? ಡಿಪಾರ್ಟ್ಮೆಂಟೇ ಕೊಡೋದು. 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್. ಹೌದಾ ಇಲ್ವಾ? ಮತ್ತೆ ಅದನ್ನ ತಡಿಬೇಕಲ್ವಾ ನೀವೆಲ್ಲ? ಅದು ಅವಾರ್ಡ್ ಮಾಡಿದಾರೆ ಸರ್, ಕಾಂಟ್ರಾಕ್ಟರ್ಗಳು ಬಂದು ಮಾಡೋದು ಸರ್ ಕೆಲಸ. ಇನ್ ಯಾವಾಗ ಮಾಡೋದು? ಅವಾರ್ಡ್ ಮಾಡಿದ್ಮೇಲೆ ಯಾಕೆ ಕಾಂಟ್ರಾಕ್ಟರ್ ಮಾಡಿಲ್ಲ? ನಾನು ಒಬ್ಬನೇ ಕಂಬ ಗುಂಡಿ ಹೊಡೆದ್ಬಿಟ್ಟು ಕಂಬ ಎತ್ತಿ ನಿಲ್ಸಕ್ಕಾಗಲ್ಲ ಸರ್. ಹೌದು ಸರ್, ನೀವು ಒಬ್ಬರೇ ನಿಲ್ಸ್ಬೇಡಿ ಸರ್, ಡಿಪಾರ್ಟ್ಮೆಂಟ್ ದುಡ್ಡು ಕೊಡುತ್ತೆ. ಮಾಡಿಸ್ತಾ ಇದಾರೆ ಇಲ್ವಾ? ಇವತ್ತು ತುಂಡು ಗುತ್ತಿಗೆ ಕೆಲಸ ಮಾಡಿಸ್ತಾ ಇದಾರೆ ತಾನೆ, ಮತ್ತೆ ಯಾಕೆ ಮಾಡಿಸ್ಬಾರ್ದು? ನೀವು ಹೇಳ್ಬಿಟ್ಟು ಒತ್ತಡ ಯಾಕೆ ಮಾಡಿಸ್ಬೇಕು? ನಾನು ಇಂಟಿಮೇಷನ್ ಕೊಟ್ಟಾಗಲೇ 2-3 ತಿಂಗಳಾಗಿದೆ. ಮತ್ತೆ 3 ತಿಂಗಳಾದ್ರೆ ಯಾಕೆ ಮಾಡಿಲ್ಲ? ನಿಮ್ಮ AW ಗೊತ್ತಾಯ್ತು? ಅವ್ರು ಕಳ್ಸಿರ್ತಾರೆ ಸರ್, ನಮ್ಮ ಸೆಕ್ಷನ್ ಆಫೀಸರ್. ಮತ್ತೆ ಏನು ಸೆಕ್ಷನ್ ಆಫೀಸರ್ಗಳು ಏನು ಮಾಡ್ತಾ ಇದಾರೆ, AW ಏನು ಮಾಡ್ತಾ ಇದಾರೆ? ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಇದಕ್ಕೆ ಮಾಡಿಸ್ತೀವಿ ಸರ್, ಖಂಡಿತವಾಗ್ಲೂ ಮಾಡಿಸ್ಬೇಕು. ಆಯ್ತಾ? ದಯವಿಟ್ಟು ನಿಮ್ಮ AW ಹೆಸರೇನು? ಹೀರ್ ಸಾಹೇಬ್ರೆ, ದಯವಿಟ್ಟು ನೋಡಿ, ಈ ಪರಿಸ್ಥಿತಿ ಇದೆ ಇಲ್ಲಿ. ಇದು ಆದಷ್ಟು ಬೇಗ ಕ್ಲಿಯರ್ ಆಗಬೇಕು. ಯಾಕಂದರೆ ಇದು ಯಾವತ್ತಿದ್ರೂ ಮುಳುವೆ, ಯಾವತ್ತಿದ್ರೂ ಪ್ರಾಣಾಪಘಾತವೇ. ಹಂಗಾಗಿ ಆದಷ್ಟು ಬೇಗ ಈ ಕೆಲಸ ಮುಗಿಲಿ. ಇದಕ್ಕೇನು ಇಂಟರ್ಮೀಡಿಯೇಟ್ ಪೋಲ್ ಎತ್ತಿರೋ, ಅಥವಾ ಗೈ ಕಟ್ತಿರೋ, ಅಥವಾ ಇನ್ನೊಂದು ಮತ್ತೊಂದು ಮಾಡಿ ಆ ಲೈನ್ನ ಟೈಟ್ ಮಾಡ್ತಿರೋ, ಏನಾದ್ರು ಮಾಡಿ ಒಟ್ಟಲ್ಲಿ ಆ ಸ್ಯಾಕ್ ಕ್ಲಿಯರ್ ಆಗಬೇಕು. ಹಿರಿಯೂರಿನ ಸಬ್ ಡಿವಿಷನ್ನಿನ ಪೀರ್ ಸಾಬ್ ಅವರೇ ಆದಷ್ಟು ಬೇಗ ಗಮನ ಹರಿಸಿ, ಸೈಯದ್ ಅವರೇ ನೀವು ಅಷ್ಟೇ ಆದಷ್ಟು ಬೇಗ ಒತ್ತಡ ಮುಗಿಸಿ ಇದು ಕೆಲಸ ಮುಗಿಸ್ಬೇಕು. ಓಕೆ, ಥ್ಯಾಂಕ್ ಯು. ಸೇಫ್ಟಿ ಬಳಸಬೇಕು, ಸೇಫ್ಟಿ ಬಳಸಿದಂಗೆ ಕೆಲಸ ಮಾಡಬಾರ್ದು. ಬರೇ ನಾಟಕ ಮಾತಾಡೋದಲ್ಲ. ಬಳಸ್ತೀವಿ ಸರ್, ನೋಡ್ತೀವಿ ಸರ್, ಮಾಡ್ತೀವಿ ಅಲ್ಲ. ನೀವು ವಿತೌಟ್ ಹೆಲ್ಮೆಟ್ ಬಂದಿರೋದೇ ತಪ್ಪು. ಇವಾಗ ಕಂಬ ಹತ್ತಿರ ಎಷ್ಟೋ ಸರಿ ಆಕ್ಸಿಡೆಂಟ್ಗಳು, ಇದು ಕಂಬದಿಂದ ಬಿದ್ಬಿಟ್ಟು ಸತ್ತೋಗಿಲ್ವಾ ತಲೆಗೇಟಾಗಿ? ಮತ್ತೆ ಹೆಂಗಾಗುತ್ತೆ ಅವೆಲ್ಲ? ದಯವಿಟ್ಟು ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಕಂಪನಿನ ಕಾಪಾಡುವಂಥ ಕೆಲಸ ಮಾಡಿ. ಇವತ್ತು ನಿಮಗಿರೋ 18 ವರ್ಷದ ಅನುಭವ ಇನ್ನೊಬ್ಬನ ತಾಮನ್ ಕೊಡೋಕ್ಕಾಗಲ್ಲ. ಇವತ್ತು ನಿಮಗೆ ಈ ನಿಮ್ಮ ಒಂದು ಯಾವ ಕ್ಯಾಂಪ್ ನಿಮ್ಮದು? ದಿಂಡಾವರ ಕ್ಯಾಂಪು. ದಿಂಡಾವರ ಕ್ಯಾಂಪಲ್ಲಿ ಎಷ್ಟು ಹಳ್ಳಿ ಬರುತ್ತೆ, ಎಷ್ಟು ಲೈನ್ ಹೋಗುತ್ತೆ, ಸೆಕೆಂಡ್ರಿ ಎಷ್ಟಿದೆ, 11 kV ಎಷ್ಟಿದೆ, ಪ್ರತಿಯೊಂದು ನಿಮ್ಗೆ ಗೊತ್ತು. ನಿಮ್ಮಂಥವ್ರು ಇನ್ನೊಬ್ರನ್ನ ತರೋಕ್ಕಾಗಲ್ಲ. ಹೌದು, ಬರುತ್ತೆ. हाँ आप रेडी कर दो, जब कटवा वो ये डिस्क गई है, डिस्क चेंज कर दे. ಯಾವ ಡಿಸ್ಕ್ ಹೋಗಿದೆ ಸರ್? ಚಾರ್ಜ್ ಮಾಡ್ಕೊಂಡು ನೋಡ್ಕೊ. ಏನ್ರಿ ನಿಮ್ಮ ಕತೆ? ಕರೆಂಟ್ ಇಲ್ಲ, ಬರುತ್ತೆ ಒಂದು ಅರ್ಧ ಗಂಟೆ. ನೀರಿಲ್ವೇ ಇಲ್ಲ. ಬೆಳಿಗ್ಗೆ ಬಂದಿರೋದು ನೋಡ್ತಾ ಇದ್ದೀನಿ ಎಲ್ಲ ಕಂಬ.
ಕನ್ನಡಿಗನ ಧ್ವನಿ.